ಕಳೆದ ಒಂದು 12.5 ವರ್ಷಗಳಿಂದ ಕೇವಲ ನನ್ನನ್ನು ಕಾಡಿದ ಪ್ರಶ್ನೆ ಅಲ್ಲ ಸೌಜನ್ಯ, ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ಕಾಡಿದ ಪ್ರಶ್ನೆ ಅಲ್ಲ. ನೀವು ಎಲ್ಲಿಂದಲೋ ಬೆಂಗಳೂರಿನಿಂದ ಇಲ್ಲಿಗೆ ಬರಬೇಕಾದ್ರೆ ಹಾಗಾದ್ರೆ ನಿಮಗೂ ಕಾಡಿದಲ್ವಾ? 80% ಜನ ನಿನ್ನ ಮಗಳಿಗಾದ್ರೆ ನನ್ನ ಹೆಂಡತಿಗಾದ್ರೆ ಅಂತ ಹೇಳ್ತಾರೆ. ಯಾವುದೋ ಅಲ್ಲಿ ಸುಳ್ಳುಗಳು ವಿಜೃಂಭಿಸ್ತಾ ಇದೆ ಹೇಳುವಾಗ ನನಗೆ ಹೊಟ್ಟೆ ಒಳಗೆ ಏನೋ ತಳಮಳ. ಇದಕ್ಕೆ ಮೈನ್ ಅತ್ಯಾಚಾರ ಮಾಡಿದವರು ಬೇರೆ ಇದ್ದಾರೆ ಅಂತ ಹೇಳಿದರು. ಹೆಸರು ಹೇಳುವ ಅಂದ್ರೆ ಅಷ್ಟು, ಆ ಸ್ವರ ಹೇಳುವಾಗ ಅಷ್ಟು ಹೆದರಿಕೆ. ಅಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಮನೆಯವರು ಇದ್ದಾರೆ ಅದರಲ್ಲಿ. ಆರೋಪಿ ಈಗಲೂ ಆರೋಪಿ. ಅವರು ಈಗ ಕೊಡ್ತಾನೆ, ನನ್ನ ಕಿಸೆಯಲ್ಲಿದೆ, ನನ್ನ ಜೇಬಲ್ಲಿದೆ, ಮೊಬೈಲಲ್ಲಿದೆ, ಪುಸ್ತಕದಲ್ಲಿದೆ, ಹೇಳಿ 12 ವರ್ಷ ಆಯ್ತು ಸರ್, ಇವತ್ತಿನವರೆಗೆ ಕೊಡ್ಲಿಲ್ಲ. ದಾಖಲೆ ಇದೆ ನಮ್ಮ ಹತ್ರ. ಇದೇ ಮೊಬೈಲ್ ನಲ್ಲಿ ಎಲ್ಲಾ ದಾಖಲೆಗಳು ಕೂಡ ಇದೆ, ತೋರಿಸ್ತೀನಿ. ನಾವು ಈಗ ಗುಂಡಿ ತೆಗೆಯುವ ಪ್ರಕರಣಕ್ಕೆ ಬಂದದ್ದು. 5-0 ಏನು ಅಂತ, 5-0 ಏನು ಅಂತ ಹೇಳುವಾಗ ನನಗೆ ಇದೆಲ್ಲ ಕ್ರಿಕೆಟ್ ಕಾಮೆಂಟ್ರಿ ಯಾಕೆ ನಾನು ಅದನ್ನ ಆ ರೀತಿಯಾಗಿ ತಗೊಂಡು ಹೇಳಿದ್ರೆ, ಇವ್ರದ್ದೆಲ್ಲ ಇಷ್ಟೆಲ್ಲ ನಾಟಕ ಇದೆಲ್ಲ ವಿಷಯಗಳು ನನಗೆ ಸ್ವಲ್ಪ ಸಂಶಯ ಬಂದಿತ್ತಲ್ಲ. ಅಂದ್ರೆ ಇದು ಏನೋ ಸಿಗ್ಲಿಕ್ಕಿಲ್ಲ ಅಂತ. ಒಂದು ವೇಳೆ ಸಿಕ್ಕಿದ್ರೆ ನಾನು ಅಲ್ಲಿ ಬ್ಲಂಡರ್. ಆದ್ರೆ ನನಗೆ ನನ್ನ ಹಿಸ್ಟೋರಿಕ್ ಲೆಕ್ಕಾಚಾರಗಳು, ನನ್ನ 6th ಸೆನ್ಸ್ ಹೇಳಿದಲ್ಲಿ ಸತ್ಯ, ಎಕ್ಸ್ಪೀರಿಯನ್ಸ್ ಸತ್ಯ ಆಗ್ತಿತ್ತು. ಮತ್ತೆ ಇದರ ಸೌಜನ್ಯ ಪ್ರಕರಣಗಳು ಏನು ಅಂತ ನನಗೆ ಗೊತ್ತಿದ್ರಿಂದ, ಇದರ ಹಿಂದೆ ಅವರೆಲ್ಲ ಇರೋದ್ರಿಂದ ಇದು ಕೂಡ ಒಂದು ಆಗ್ಬೋದು ಅಂತ ದೃಷ್ಟಿಯಲ್ಲಿ ಆಗ್ಬೋದು ಅಂತ ನಾನು ಅದನ್ನ ಸ್ವಲ್ಪ ಲೈಟ್ ಆಗಿ ತಗೊಂಡು ನಾನು ಲೈಟ್ ಆಗಿ 5-0 ಅಂತ. ಅಂದ್ರೆ 1, 2, 3, 4 ನೀವು ಒಂದು ವೇಳೆ 1ನೇ ಗುಂಡಿಯಲ್ಲಿ ಸಮಾಧಿಯಲ್ಲಿ ಅವರ ಒಂದು ಹೆಣ್ಣಿನ ಕಳೆಬರ ಏನಾದ್ರೂ ಸಿಕ್ಕಿದ್ದಿದ್ರೆ ಅದು ಯಾವತ್ತೂ ಅತ್ಯಾಚಾರವೋ ಏನೋ ಅಲ್ಲದೆ ಹೋಗಿದ್ರು ಕೂಡ ಅಷ್ಟೊಂದು ಫೋಕಸ್, ಅಷ್ಟೊಂದು ಮೀಡಿಯಾಗಳು, ನಾನು ಸಹಿತ ಅಂದ್ರೆ ಎಷ್ಟು ಜನ BBC ಇವರು ಎಲ್ಲ ಟೆಲಿಕಾಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಅಲ್ ಜಜ್ಜಿಲಿಕ್ಕೆ ರೆಡಿ ಆಗಿದ್ದ ಅಲ್ ಜಜೀರಾ ಸರ್ ಅಂತವರೆಲ್ಲ ಇರೋ ಕ್ಯಾಮರ್ಸ್ ಜನ ಫೋಕಸ್ ಮಾಡುವವರು ಅಷ್ಟು ಒಂದು ಸಿಕ್ಕಿದ್ದಿದ್ರೆ ಅವತ್ತಿಗೆ ಧರ್ಮಸ್ಥಳದ ಅಷ್ಟು ದೊಡ್ಡ ಒಂದು ಮಾಡಿದಂತ ಬ್ರ್ಯಾಂಡ್ ಎಲ್ಲದಕ್ಕೂ ದಾಖಲೆ ಇದೆ. ಅದಕ್ಕೆ ಅವರು ಮಾಡಿದ ಸೇವೆಗಳಿಗೆ ಎಲ್ಲ ಜನ ಸಾಕ್ಷಿ ಜೀವಂತ ಇದ್ದಾರೆ, ಅನುಭವಿಸಿದವರಿದ್ದಾರೆ. ಸಾಂಸ್ಕೃತಿಕ ಇದು ಕಲೆ, ಶಿಕ್ಷಣ ಅಷ್ಟು ದೊಡ್ಡದು ಸರ್. ನಾ ಹೆಗ್ಗಡೆ ಅಂತಲ್ಲ, ಅದೊಂದು ದೊಡ್ಡ ಸಂಸ್ಥೆ ಸರ್. ಅಂತದ್ದನ್ನ ಒಂದು ಇದರಲ್ಲಿ ಮುಗಿಸಿಬಿಡುವ ಚಾನ್ಸ್ ಇತ್ತು ಬಂದಿದ್ರೆ ಮೊದಲನೇ. ಅಷ್ಟು ಜನ ಅಷ್ಟರಲ್ಲಿ ಮತ್ತೆ ಅದು ವಾಸಿ ಮಾಡದಷ್ಟು ಗಾಯ ಮಾಡ್ತಿತ್ತು. ಅಣ್ಣಪ್ಪ ಇದ್ದಾನೆ, ನಾನು ದೇವರನ್ನು ಇದನ್ನು ಈ ನ್ಯೂಸ್ಗಳಲ್ಲಿ ನಾನು ಕ್ಯಾರಿ ಮಾಡೋದಿಲ್ಲ, ಪರ್ಸನಲ್ ಅದು ಹೆಚ್ಚಾಗಿ ನಾನು ನನ್ನ ಕೆಲಸದ ಮೇಲೆ ಕರ್ಮ ಸಿದ್ಧಾಂತ ಮೇಲೆ ನಂಬಿಕೆ, ಆದ್ರೂ ಭಕ್ತಿ ಸಿದ್ಧಾಂತ ನನ್ನ ಸಂಸ್ಕಾರದಲ್ಲಿ ಇರೋದ್ರಿಂದ ಇದೆ. ಸೊ ನಾನು ಹೇಳುದು, ಅಣ್ಣಪ್ಪ ಸ್ವಾಮಿ ಮಂಜುನಾಥನೇ ಆ ಕ್ಷೇತ್ರವನ್ನ ಕಾಪಾಡಿದ ಅಥವಾ ನಮ್ಮನ್ನು ಕಾಪಾಡಿದ ಅಂತ ಭಕ್ತರು ನಾವು ಕ್ಷೇತ್ರಕ್ಕೆ ಸಂಬಂಧಿಸಿದ್ರೆ 0. ಅದಾದ ಮೇಲೆ ನಮ್ಗೆ ಬಂತು ನೋಡಿ ಹುಮ್ಮಸ್ಸು, 5-0 ಅಂತ ನಾನು ಕಮೆಂಟ್ರಿ ಕೊಡ್ಲಿಕ್ಕೆ ಶುರು ಮಾಡಿದೆ. 5 ಗುಂಡಿ ತೆಗೆದಿದ್ದಾರೆ, ಒಂದೇ ಒಂದು ಸಿಗ್ಲಿಲ್ಲ ಅಂತ 0. ಎದುರಾಳಿಗಳಿಗೆ 0 ಮಾತ್ರ, ಧರ್ಮಸ್ಥಳ ವಿರೋಧಿಗಳಿಗೆ 0, ಧರ್ಮಸ್ಥಳ ಪರ ವಿರೋಧಿಗಳಿಗೆ 5 ಅಂತ 5 ಅಂಕ. ಮರು ದಿವಸ ಬರ್ದೆ, ಇವತ್ತು ಸಿಗ್ತದೆ ಅಂತ. ಅದು ನೋಡಿ ಫ್ಲೂಕ ಏನೋ, ಇವತ್ತು ಬೆಳಿಗ್ಗೆ ಬರ್ದೆ ಸಿಗ್ತದೆ ಅಂತ. ಇವತ್ತು ಇರ್ಬೇಕು 11ರಲ್ಲಿ ಬರ್ತದೆ. ನಾನು ಆದ್ರೂ ನಾನು 13ರಲ್ಲಿ 13 ಚೆಕ್ ಮಾಡಿದ್ದಾನೆ, ಅದರಲ್ಲಿ 3 ಬರ್ತದೆ ಅಂತ ಬರ್ದೆ ಅಂದಾಜು. ಪುನಃ ಅದು ಕಮೆಂಟ್ರಿಯಲ್ಲಿ ನಾವು ಒಂದು ವಿಶ್ಲೇಷಣೆ ಮಾಡ್ಲಿಕ್ಕಲ್ಲ, ಈ ಸರಣಿ ಎಷ್ಟು ಸೋಲ್ ಆಗ್ಬೋದು ಹಾಗೆ ಬರ್ದೆ. 5-0, 6-1 ಅಂತ ಬರ್ದೆ. ಆದ್ಮೇಲೆ 6-1 ಅಂತ ಆದ್ಮೇಲೆ 1 ಹೆಣ ಸಿಕ್ಕಿದೆ. ಆ ಒಂದು ಇದನ್ನು ಪೂರ್ಣ ಅಂತ ನಾವು ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ಅದು ಗಂಡ ಆಗಿದ್ರೆ ಗಂಡಸಿನ ಮೇಲೆ ಅತ್ಯಾಚಾರ, ಹೇಳಿದ್ದು ಯುವತಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ ಅಂತ ಹೇಳಿದ್ರಿಂದ ನಾನು ಅವ್ರಿಗೆ ಅಂಕ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಅಂಕವನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದ್ರೆ ಬ್ರಾಕೆಟ್ ಬರ್ದೆ. ಅದಾದ್ಮೇಲೆ 11-10ರವರೆಗೆ 7-8-9 ಏನಿಲ್ಲ 0. 10 ಬರುವಾಗ ನನ್ಗೆ ಅನ್ಸುತ್ತೆ ಇದು ತುಂಬಾ ಒನ್ ಸೈಡ್ ಆಗಿದೆ, ಬೋರ್ ಆಗ್ತಾ ಇದೆ.
ಅದಕ್ಕೆ ಬರ್ದೆ. ಆದ್ರೂ ಇವತ್ತು 11ಕ್ಕೆ ಏನಾದ್ರು ಸಿಗ್ಬೋದು. ನನ್ನ ಲೆಕ್ಕಾಚಾರ 12, ಇನ್ನು ಉಳಿದು 3ರಲ್ಲಿ ಇನ್ನು 2 ಸಿಗ್ಬೇಕು. ಇರೋದೇ 13. ಹೌದು. ನಾನು ಬರ್ದಾಗ ನನಗೆ ಪ್ರಬಲವಾದ ಒಂದು ಇವರ ಚಟುವಟಿಕೆಗಳು ಕೂಡ ಕಾರಣ ಆಯ್ತು. ಅಲ್ಲಿ 11ನೇ ಜಾಗವನ್ನ ಬಿಟ್ಟು ಬೇರೆ ಕಡೆ ಹೋದ್ರು ಇದ್ದಕ್ಕಿದ್ದಾಗೆ. ಮಾರ್ಕ್ ಜಾಗಕ್ಕೆ ಹೋಗ್ಲಿಲ್ಲ. ಆಗ ಅನ್ಸಿದ್ದು ಇವರು ಇದ್ದಕ್ಕಿದ್ದಾಗೆ ಹೊಸದಾಗಿದೆ ಬಿಟ್ಟು ಹೋದ್ರೆ ಇಲ್ಲಿ ಏನೋ ಅವರಿಗೆ ಏನೋ ಮಾಹಿತಿ ಇದೆ. ಪೂರ್ವಭಾವಿ ಇವರ ಕಾರ್ಯತಂತ್ರ, ಇವರ ನಡವಳಿಕೆ ನಾನು ಅಬ್ಸರ್ವ್ ಮಾಡ್ತೇನೆ. ನನಗೆ ದೇವರ ಅಷ್ಟದಾಗ ಹಣ ಮಾಡ್ಲಿಕ್ಕೆ ನನಗೆ ತಲೆ ಕೊಡ್ಲಿಲ್ಲ. ಪತ್ರಿಕೋದ್ಯಮ ಮತ್ತೆ ಎಕ್ಸ್ಪೀರಿಯನ್ಸ್ ಕ್ರೈಮ್ ಇದ್ರಲ್ಲಿ ನನಗೆ ದೇವ್ರ ತಲೆ ಕೊಟ್ಟಿದ್ದಾನೆ. ಸೊ ಅಲ್ಲಿ ಹೋದೆ ನಾನು. ಆಗ ನಾನು ಆಲೋಚನೆ ಮಾಡಿದ್ದೆ ಇದ್ರಲ್ಲಿ ಏನು. ಆಗ ಕೂಡಲೇ ಬಂದೆ, ಇದು ತಿರುಗಿಸ್ಬಿಟ್ಟೆ. ಇವತ್ತು ಗ್ಯಾರಂಟಿ ಒಂದು ಸಿಗ್ತದೆ ಗುರುಡೆ. ಅದು ಈಗಲಿದೆ, ಸ್ಕ್ರೀನ್ ಶಾಟ್ ಇದು ತೆಗೆದು ನೋಡ್ಬೋದು ನನ್ನ ಫೇಸ್ಬುಕ್ ನಲ್ಲಿ. ಇವತ್ತು ಎಲುಬು ಸಿಗ್ತದೆ, ಅದ್ರ ಗೆಲುವು ಸಿಗುದಿಲ್ಲ. ಯಾಕೆ ಬರ್ದೆ ಹೇಳಿದ್ರೆ, ಯಾವ್ದಾದ್ರು ಒಂದು ಎಲುಬು ಸಿಗ್ಬೋದು. ಇವರು ಅಂದ್ರೆ ಈಗ ಖಚಿತವಾಗಿ ಹೋದ್ಮೇಲೆ ಸಿಗ್ಬೋದು ಅಂತ ಬರ್ದೆ. ಅಲ್ಲಿ ಎಲುಬು ಸಿಕ್ತಲ್ಲ ಸರ್, ಅಸ್ಥಿ ಪಂಜರವೇ ಸಿಕ್ತು. 1 ವರ್ಷದ ಹಿಂದೆನಿದ್ದು. ಆದ್ರೆ ಇವಾಗ ಹೇಳಿದ್ದು 15 ವರ್ಷದ ಹಿಂದೆ ನಾನು 6 ಅಡಿ ಊತಿದ್ದೇನೆ ಅಂತ ಹೇಳಿದ್ದು. ಇದು ಮೇಲ್ಗಡೆ ನೇಣು ಹಾಕೊಂಡದ್ದು ಎಲುಬು ಅಸ್ಥಿ ಪಂಜರ ಬಿದ್ದಿದೆ, ನೇಣು ಹಾಕೊಂಡದ್ದು ಹಗ್ಗ ಇದೆ, ಅದಿದೆ. ಅದು ಯಾರೋ ಅದು ಕೂಡ ನಾನು ಅದ್ರದ್ದು ನಾನು ಸರ್ಕಮ್ಸ್ಟೆನ್ಷಿಯಲ್ ಏನು ಅದು ಹೇಗಿರ್ಬೋದು ಅಂತ ಹೇಳ್ತೇನೆ. ಹೇಗೆ ಇವರಿಗೆ ಆ ಕಡೆ ತುಂಬಾ ಜನ ಒಮ್ಮೊಮ್ಮೆ ಹೋಗ್ತಾ ಇರ್ತಾರೆ ಕಾಡಲ್ಲಿ ಏನಾದ್ರು ಸಾಮಗ್ರಿ ಇದೆಲ್ಲ ತರ್ಲಿಕ್ಕೆ. ಅಲ್ಲೇ ಹತ್ರ ಅಲ್ಲ, ಕಾಡಲ್ಲಿ ಎಷ್ಟು ದೂರ ಇಲ್ಲ. ಆಗ ನೋಡಿದವ್ರು ಇರ್ತಾರೆ ನೇಣು ಹಾಕೊಂಡು ಬಿದ್ದು ಸತ್ತದ್ದು. ಹೇಳಲಿಕ್ಕೆ ಹೋಗುದಿಲ್ಲ, ಅಲ್ಲಿ ಕಾಮನ್. ಹೇಳಿದ್ರೆ ಮಹಾಜರು ಅದು ಇದು ಅಂತ ಇವ್ರ ಮೇಲೆ ಬರ್ತದೆ. ಯಾರೋ ಒಂದಿಬ್ರು ನೋಡಿದ್ದ, ನಾನು ಓದ್ ನೋಡಿದಲ್ಲ. ಇವ್ರು ಎಲ್ಲೋ ಬಂದು ಇಲ್ಲಿ ಸತ್ತಿರ್ತಾರೆ, ನಮ್ಗೆ ಯಾಕೆ ತಲೆ ಬಿಸಿ ಅಂತ ಇವ್ರು ಹೋಗ್ತಾರೆ ಏನು ನೋಡಿದವರು. ಅದು ಮಾತ್ರ ಅಲ್ಲಿ ವಿಚಾರ ಬಾಯಿಂದ ಬಾಯಿಗೆ ಸ್ಪ್ರೆಡ್ ಆಗಿರ್ತದೆ. ಅದು ಇವರಿಗೆ ಮಾಹಿತಿದಾರರಿಗೆ ಮುಟ್ಟಿರ್ತದೆ. ಅವಳು ನಿಮ್ದು ಎಲ್ಲೂ ಸಿಗದಿದ್ರೆ ಅಲ್ಲೊಂದಿದೆ, ನೀವು ಇಲ್ಲಿ ನೀವು 10-0 ಆಯ್ತಲ್ಲ, ನಿಮ್ ಮರ್ಯಾದೆ ಪೂರ್ತಿ ಹೋಗ್ತದಲ್ಲ. ಈಗ ಸದ್ಯ ಅಲ್ಲಿ ರಣ ಹದ್ದುಗೊಡಿ ಅಂತ ಎಲುಬಿಗೆ ಕಾಯ್ತಾ ಇದ್ದ ಕ್ಯಾಮರಾಗಳಿದಾವಲ್ಲ, ಆ ಕ್ಯಾಮರಾಗಳಿಗೆ ಸದ್ಯಕ್ಕೆ ಒಂದು ಬಾಯಿ ಮುಚ್ಚಿಸ್ಲಿಕ್ಕೆ ಇದೊಂದು ಅಸ್ಥಿ ಬಂದ ತೋರಿಸುವಂತ ಮೋಸ್ಟ್ಲಿ ಅವರು ಆ ಕಡೆ ತಿರುಗಿಸಬಹುದು. ಅಲ್ಲಿ ಮತ್ತೊಂದು ಸಂಶಯ ಬಂತು ನನಗೆ. ಏನ್ ಹೇಳಿದ್ರೆ, SIT ಇವ್ರು ಕರ್ಕೊಂಡು ಹೋಗಿದ್ರೆ ಓಕೆ, ಅವ್ರು ತನಿಖಾ ವಿಧಾನ, ತನಿಖಾ ನಿಯಮ, ಇವರು ಇದು ಮಾಡಿದ 13 ಇದನ್ನು ಮಾಡಿ ಹೋಗ್ಬೇಕಿತ್ತಲ್ಲ. ಯುವ AC ಅವರಿಗೆ ಹೇಳಿದಂತೆ ಸ್ಟೆಲ್ಲಾ ಇಷ್ಟೆಲ್ಲ ಆಗ್ಬೇಕಾದ್ರೆ ಆ ಸ್ಟೆಲ್ಲಾ ಅವರಲ್ಲಿ ತೋರಿಸಿದ್ದು ಅಂತ ಇಷ್ಟೆಲ್ಲ ಇದರ ಹಿಂದಿರುವ ಮಾಹಿತಿ. ಅವರು ಉಪವಿಭಾಗಾಧಿಕಾರಿ ಅವರು ತೋರಿಸಿದ್ದಲ್ಲ, ಅವ್ರು ಹೋಗುವಂತ ಅನಾಮಿಕ ಅಲ್ಲದೆ ನಾನು ಹೋಗ್ತೇನೆ ಹೇಳಿದಾಗ ಸ್ಟೆಲ್ಲಾ ಅವ್ರು ಹೋಗುವ ಹೇಳಿದ್ರು. ಸ್ಟೆಲ್ಲಾ ಉಪವಿಭಾಗಾಧಿಕಾರಿಗೆ ಏನ್ ಕೆಲಸ ಹೇಳಿದ್ರೆ, ಹೆಣ ಕಂಡ ನಂತರ ಅಲ್ಲಿ ಮಹಾಜರು ಮಾಡುದು, ತನಿಖೆ ವಿಧಾನವನ್ನು ಬದಲಿಕ್ಕಿಲ್ಲ. ಆಗ ಅಲ್ಲಿ ಇಬ್ಬರ ನಡುವೆ ಏನು SIT ಮತ್ತೆ ಉಪವಿಭಾಗಾಧಿಕಾರಿ ನಡುವೆ ಗೊಂದಲ ಬಂತು ಅಂತ ನಮಗೆ ಮಾಹಿತಿ ಬಂತು. ಸೊ ಈಗ ನಾವು ಹಳೆಯ ಮೂಲ ಕಥೆಗೆ ಬರ್ತೀನಿ. ನಾನು ಮೂಲ ಕಥೆಗೆ ಏನ್ ಹೇಳಿದ್ರೆ, ನೀವ್ ಹೇಳಿದ್ರಿ ಕಾಂಗ್ರೆಸ್ಗೆ ಮತ್ತೆ ಈ ಜಾರ್ಜ್ ಮತ್ತೆ ಬಿಜೆಪಿ ಏನ್ ಮಾಡ್ತಾರೆ, ಇದ್ರ ಹಿಂದೆ ಯಾರಿದ್ದಾರೆ ಅಂತ. ಆಗ AC ಅವರಿಗೆ ಬಂದ ಮಾಹಿತಿ, ಈಗ AC ಅವರು ಏಕಾಏಕಿ SIT ಅವರಿರುವಾಗ ಏಕಾಏಕಿ ಇವ್ನು ಹೇಳಿದ್ರೆ ಕರ್ಕೊಂಡು ಹೋಗ್ತಾರೆ. ಸೊ ವೆಸ್ಟರ್ನ್ ಇಂಟ್ರೆಸ್ಟ್ ಯಾರಾದ್ರೂ ಫೋನ್ ಮಾಡಿರ್ಬೋದು. ಅಧಿಕಾರಿಗೆ ಫೋನ್ ಮಾಡ್ಬೇಕಾದ್ರೆ ಯಾರೋ ದೊಡ್ಡ ಅಧಿಕಾರಿ ಆಗಿದ್ದವನು, ಈಗ ಪೊಲಿಟಿಷಿಯನ್ ಆದ ಜನ ಇರ್ಬೋದು, ಲೀಸ್ಟ್ ತೆಗೆದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಯಾರೆಲ್ಲ ಇಲ್ಲಿ ಅಧಿಕಾರಿಗಳಾಗಿದ್ರು, ಅವರೆಲ್ಲ ಯಾರೆಲ್ಲ ರಾಜಕಾರಣಿಗಳಾಗಿದ್ದಾರೆ ಅಂತ. ಇವನಿದ್ನಲ್ಲ ರಜನಿಕಾಂತ್ ಸ್ಟೈಲ್, ಆ ತರ ಅಲ್ಲ, ಒಂದು ಅಂದಾಜು ಮೇಲೆ ಹೋಯ್ತು. ಆವಾಗ ಒಬ್ಬರು ಸಿಕ್ಕಿದ್ರು, ತಮಿಳುನಾಡು ಸಂಸದರಾಗಿದ್ರು, ಇಲ್ಲಿ ಜಿಲ್ಲಾಧಿಕಾರಿ ಆಗಿದ್ದಾರೆ ಅಂತ. ಸರಿ, ಇದ್ರ ಹೆಸರು ಕೇಳ್ಬೇಡಿ ಸರ್, ಇನ್ನು ಕೇಸ್ ಆಗ್ಬೋದು. ಹೇಳಿದ್ರು ಒಬ್ಬರು, ಲೆಕ್ಕ ಮಾಡಿ ಅವರಿಗೆ ಸಂಪರ್ಕ, ಎಲ್ಲ ರೀತಿಯ ಸಮುದಾಯ ಇದು ಎಲ್ಲ ಲೆಕ್ಕಾಚಾರ ಹಾಕಿ ಅವರಾಗಿರ್ಬೋದು ಅಂತ ಡೌಟ್ ಬರ್ಲಿಕ್ಕೆ ಆಯ್ತು ಜನರಿಗೆ, ಎಲ್ಲರಿಗೂ. ಯಾಕೆ ಹೇಳಿದ್ರೆ, ಅವರು ಹಿಂದೆ ಇಲ್ಲಿ ವಾರ್ ರೂಮ್ ಅಲ್ಲಿ ಇದ್ರು. ವಾರ್ ರೂಮ್ ಅಲ್ಲಿರೋ ಇದೇ ಸೌಜನ್ಯ ಪ್ರಕರಣದಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕ್ಲಿಕ್ಕೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಮಾಡಿದ್ರು. ಅದು ಹೇಗೆ ಹೇಳಿದ್ರೆ, ಈ ಕೇಸರಿ ದಾರ ಧರಿಸಿದ ಹಿಂದುತ್ವ ಹುಡುಗರನ್ನು ಕಾಂಗ್ರೆಸ್ಗೆ ಓಟ್ ಹಾಕಿಸಲಿಕ್ಕೆ ಆಗುದಿಲ್ಲ. ಹೌದು, ಯಾಕೆ ಹೇಳಿದ್ರೆ ಅವ್ರು ಯಾವತ್ತೂ ಒಪ್ಪುದಿಲ್ಲ. ಅವರಿಗೆ ಏನ್ ಮಾಡ್ಬೇಕು ಬ್ರೈನಿಗೆ, ಅವರಿಗೆ ಸೌಜನ್ಯ ಪ್ರಕರಣದಲ್ಲಿ ಅನ್ಯಾಯ ಆಗಿದೆ ಅಂತ ತೋರಿಸಿದಾರಲ್ಲ, ಸೌಜನ್ಯ ಪ್ರಕರಣದಲ್ಲಿ ಓಟು ಹೊಡಿಬಹುದು ಅಂತ ಪ್ಲಾನ್ ಹೊಡೆದು, ಭಯಂಕರ ಮಾಸ್ಟರ್ ಪ್ಲಾನ್. ಇಲ್ಲಿದ್ರೆ ಈಗ ಸಂಸದರಾಗುದಿಲ್ಲ ಅವರು.
ಒಬ್ಬ ಪೊಲೀಸ್ ಆಫೀಸರ್ ಇದ್ದ ಸಂಸದ ಆಗಿರೋದು. ಪೊಲೀಸ್ ಆಫೀಸರ್. ಸೊ ನಿನ್ನ ಹತ್ರ ಹೇಳಬೇಡಿ. ಅವರು ಏನು ಅವರು ಇಲ್ಲಿ ವಾರ್ ರೂಮ್ ಮಾಡ್ಕೊಂಡು ಕಾಂಗ್ರೆಸ್ಗೆ ಸೌಜನ್ಯ ಪರ ಹೋರಾಟಗಾರರೆಲ್ಲ ಈ ಸರಿ ನೋಟಕ್ಕೆ ಹಾಕ್ತಾರೆ ಅಂತ ದೊಡ್ಡ ಅಭಿಯಾನ ಮಾಡಿದ್ರು. ಆಗ ಹೋರಾಟಗಾರರಿಗೆ ಮತ್ತೆ ಇವರಿಗೆಲ್ಲ ಒಪ್ಪಂದ ಆಗಿತ್ತಂತೆ, ಇಷ್ಟು ಸಾವಿರ ಓಟ್ ಬಂದ್ರೆ ನಿಮಗೆ ಏನಾದ್ರು ಇದು ಮಾಡು, ಆಗ ಕಾಂಗ್ರೆಸ್ ಗೆಲ್ತದೆ ಅಂತ ಅದು ಲೆಕ್ಕಾಚಾರ ಆಗಿದೆ. ಇದು ಹಿಂದುತ್ವವಾದಿಗಳು ಯಾವುದಕ್ಕೂ ಮಾಡಿದಲ್ಲ, ಸೌಜನ್ಯಕ್ಕೆ ಮಾಡಿದ್ದಾರೆ. ಹೆಣ್ಣಿನ ವಿಷಯಕ್ಕೆ ಬಂದಾಗ ಖಂಡಿತ ಹಿಂದುತ್ವವಾದಿಗಳು ಮಾತೆ ಹೇಳುವಾಗ ಯಾವತ್ತೂ ರೆಸ್ಪೆಕ್ಟ್ ಕೊಡ್ತಾರೆ. ಅವರು ಅವನು ಯಾವುದೇ ಪಕ್ಷ ಇರಲಿ, ಸಿದ್ಧಾಂತ ಇರಲಿ, ಹೆಣ್ಣಿಗ ವಿಷಯದಲ್ಲಿ ಅವರು ರೆಸ್ಪೆಕ್ಟ್. ಅತ್ಯಾಚಾರ ಆಗಿದ್ರೆ ಯಾರೇ ಮಾಡಿದ್ರು ಬಿಡುದಿಲ್ಲ. ಆ ವಿಷಯ ಒಳ್ಳೆ ಪಾಯಿಂಟ್ ಅಂತ ಹೇಳಿ ಆವಾಗ ಇಟ್ಕೊಂಡವರು ಈವಾಗಲೂ ಅದನ್ನ ಮುಂದಿನ ಎಲೆಕ್ಷನ್ ವರೆಗೂ ಮಾಡಿ ಕೇಸರಿ ಪಾಳಯದಲ್ಲಿ ಅದನ್ನ ಸೋಲಿಸಿ ಮತ್ತೆ ಕಾಂಗ್ರೆಸ್ ಬರಬೇಕು ಅಂತ ಒಂದು ಪ್ಲಾನ್ ನಲ್ಲಿ ಈ ಪ್ರಕರಣವನ್ನ ಈ ರೀತಿಯಾಗಿ ಒಂದು ಅದಕ್ಕೋಸ್ಕರ ಒಂದು ಇಡೀ ಸೀರಿಯಲ್ ಆಗಿ ನಡೀತಾ ಇರಬೇಕು. ಒಂದು 6 ತಿಂಗಳು 2 ತಿಂಗಳು ಈಗ ಬಂಧಿಸುವ ಅವಕಾಶ ಕೊಟ್ಟಿದ್ದಾರೆ, ಸ್ಟೇಷನ್ ಅವಕಾಶ ಕೊಟ್ಟಿದ್ದಾರೆ. ಅದಾದ್ಮೇಲೆ ಗವರ್ಮೆಂಟ್ ಬಿಲ್ಡಿಂಗ್ ಮಾಡಿ ಅಲ್ಲಿ ಇರ್ಬೋದು. ನಾವು ತನಿಖಾ ವಿಧಾನದ ಬಗ್ಗೆ ಆಕ್ಷೇಪ ಅಲ್ಲ, ಅದರ ಹಿಂದಿರುವ ಮಾಸ್ಟರ್ ಮೈಂಡ್ಗಳು ಯಾಕೆ ಹೇಳಿದ್ರೆ ನೀವು ಕೇಳಿದ್ರಲ್ಲ, ರಾತ್ರೋರಾತ್ರಿ ಇವರೆಲ್ಲ ಒಪ್ಪಲಿಲ್ಲ, ಬೆಳಿಗ್ಗೆ ಆಗುವ ಮರುದಿನ ಒಪ್ಪಿದ್ ಯಾಕೆ? ಸಿದ್ದರಾಮಯ್ಯ ಬೇಡ ಅಂತ ಸಂಜೆ ಒಪ್ಪಿದ್ದ ಯಾಕೆ? ಇದರ ಹಿಂದೆ ಸಿದ್ದರಾಮಯ್ಯಗಿಂತ ಪ್ರಬಲವಾದ ಶಕ್ತಿ ಇದೆ. ಅದು ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಒಳ್ಳೇದೇ ಸರ್. ನನ್ನ ಲೆಕ್ಕ ಪ್ರಕಾರ ನಾನು ನೋಡಿದಾಗ ಕಾಂಗ್ರೆಸ್ ಒಳ್ಳೇದೇ. ಕಾಂಗ್ರೆಸ್ ನಲ್ಲಿರುವಂತ ವೈರಸ್ಗಳು ಕೆಲವು ಅದು ಯಾವ್ದು ಹೇಳಿದ್ರೆ, ನಾನು ಕಾಂಗ್ರೆಸ್ ಈಗಲೂ ಮೆತ್ತೇನೆ. ಅದು ಸರ್ವಜನಾಂಗದ ಶಾಂತಿ ತೋಟವಾಗಿದೆ, ನಾನು ಈಗಲೂ ಅವರನ್ನು ಬೆಂಬಲಿಸ್ತೇನೆ. ಆದ್ರೆ ಈ ವೈರಸ್ಗಳು ಏನಾಗಿದೆ ಅಂತ ಹೇಳಿದ್ರೆ ಈಗ ಒಂದೇ ಅದೇ ತಿಂತಾ ಇರೋದು ಬಂದದ್ದು. ನನಗೆ ಹೆಸರು ಬರುದಿಲ್ಲ, ಯಾವುದೋ ಒಂದು ಮೀನ್ ಇದೆ ಅಂತ ಸರ್, ಅದರ ಇನ್ನೊಂದು ಪರೋಪ ಮೀನು ಬಂದು ಅದರ ಬಾಯಲ್ಲಿ ಕೂತ್ಕೊಳ್ಳೋದು, ಅದು ಬಂದು ಎಲ್ಲವನ್ನು ಅದು ತಿನ್ನೋದು. ಇದು ಅದು ಅದರದ್ದು ಜಠರಕ್ಕೆ ಹೋಗೋ ಕಟ್ ಮಾಡಿ ಕೊನೆಗೆ ಅದು ಅರ್ಧ ಸತ್ತಿರ್ತದೆ ಮೀನು. ಇದು ಬಾಯಲ್ಲಿರುವಂತ ಮೀನು ಬೆಳೀತಾ ಇರ್ತದಂತೆ. ಈ ಮೀನು ಸತ್ತೋಯ್ತು. ಈ ಮೀನು ಜೀವ ಇರ್ತದೆ, ಅರ್ಧ ಜೀವ ಸತ್ತು ಸಾಯ್ಬೇಕು. ಕೊನೆಗೆ ಆ ಪರೋಪಜೀವಿಯೇ ಕೊನೆಗೆ ಬದುಕುದು, ಪರೋಪಜೀವಿ ಉಳಿಯುತ್ತೆ. ಅದನ್ನ ನೀವು ಗೂಗಲ್ ಸರ್ಚ್ ಮಾಡಿ ನೋಡಿ. ಅದು ಒಳ್ಳೆ ನಾನು ಅಂದ್ರೆ ಭಾಷಣಕಾರ ಅಲ್ಲ, ಹಾಗಾಗಿ ನಾನು ನೆನಪಾಗ್ತಿಲ್ಲ. ಬಟ್ ಈಗ ಕಾಂಗ್ರೆಸ್ ಕೂಡ ಅಷ್ಟೇ, ಈ ಕಮ್ಯುನಿಸ್ಟ್ ಎಂಬಂತ ಎಡಪಂಥಿ ವಿಚಾರಧಾರೆಯ ಹಿಂದುತ್ವ ದ್ವೇಷ, ಎಡಪಂಥಿ ವಿಚಾರಧಾರೆ ಕೂಡ ನಾನು ತಪ್ಪು ತಿಳಿದಿಲ್ಲ, ಹಿಂದುತ್ವವನ್ನು ದ್ವೇಷಿಸುವಂತ ವಿಚಾರಧಾರೆಯವರು ಈಗ ಕಾಂಗ್ರೆಸ್ನ ಬಾಯಲ್ಲಿ ಕೂತಿದ್ದಾರೆ ಸರ್. ಈಗ ಕಾಂಗ್ರೆಸ್ಗೆ ಹೋಗ್ತಾ ಇದೆ, ಇನ್ನು ಕ್ರಮೇಣ ಕಮ್ಮಿ ಆಗ್ತಾ ಇದೆ, ಕಮ್ಮಿ ಆಗ್ಬಹುದು ಈಗ. ಯಾಕಂದ್ರೆ ನನಗೆ ಇದರ ಹಿಂದಿರುವ ಇಲ್ಲಿ ಪರೋಪಜೀವಿ ಹಿಂದೂ ದ್ವೇಷ ಎಂಬಂತ ಎಡಪಂಥೀಯ ಅಲ್ಲ, ಕಾಂಗ್ರೆಸ್ ನಲ್ಲಿ ಸೇರ್ಕೊಂಡಿರುವುದು. ದಿನೇಶ್ ಗುಂಡೂರಾವ್ ಬೇರೆ ಹೇಳಿದಾರಲ್ಲ, ದಿನೇಶ್ SIT ಮಾಡ್ತಾ ಇರ್ಲಿಲ್ಲ ನಾವು ಅಂತ ಹೇಳಿದ. ಅವರು ಹೇಳಿದ್ದು ಸರಿ, ಅದು ಸ್ವಲ್ಪ ಕರೆಕ್ಷನ್ ನನಗೆ ಅನಿಸ್ತಾ ಇದ್ದು. ಎಡಪಂಥೀಯರು ಹೌದು, ಕಾಂಗ್ರೆಸ್ನ ಒಳಗಿರುವ ಎಡಪಂಥೀಯರು ಸರ್. ಈಗ ಕಮ್ಯುನಿಸ್ಟ್ಗಳು ಹಿಂದೂ ದ್ವೇಷ. ಇನ್ನೊಂದು ಫ್ಯಾಕ್ಟರ್ ಇದೆ ನನಗೆ ಅನ್ಸಿದ್ದು, ನಾನು ಅಬ್ಸರ್ವೇಷನ್ ಮಾಡಿದ್ದೆ. ನಾವು ಮಂಗಳೂರವನ್ನಲ್ಲ, ಸೌತ್ ಕೇಂದ್ರದವನ್ನಲ್ಲ. ಸೌತ್ ಕೇಂದ್ರ ಮಂಗಳೂರು ಅನ್ನೋದು ಇದು ಹಿಂದುತ್ವದ ಫ್ಯಾಕ್ಟರಿ ಇದೆ, ಈಗ ಇರಬಾರ್ದು, ಇದು ಅದನ್ನು ಧ್ವಂಸ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಒಂದು ಕಾಲಕ್ಕೆ ಹೇಳಿದ್ರು. ಅದೇನಾದ್ರೂ ಇಲ್ಲಿ ವರ್ಕ್ ಆಗ್ತಾ ಇದೆ ಅಂತ ಅನುಮಾನ. ಅವರು ಅಹಿಂದ ಮೂಲಕ ಆಡಳಿತ ನಡೆಸಬೇಕು ಅಂತ ಅವರದ್ದು ಉದ್ದೇಶ. ಕಾಂಗ್ರೆಸ್ಗೆ ಹೋದ್ಮೇಲೆ ನೀವು ಹಿಂದುತ್ವದ ಕಲ್ಲಡ್ಕ ಪ್ರಭಾಕರ ಭಟ್ರ ಒಂದು ಶಾಖೆ ತಗೊಂಡು ಕಾಂಗ್ರೆಸ್ಗೆ ಓಟ್ ಹಾಕ್ಸ್ಲಿಕ್ಕೆ ಆಗುದಿಲ್ಲ. ಅಥವಾ ಅದಕ್ಕೋಸ್ಕರ ಏನ್ ಹೇಳಿದ್ರೆ ಅಹಿಂದ ಅಂತ ಹೇಳಿ ಇವರನ್ನ ಹಿಂದೂ ಬ್ರಾಹ್ಮಣರನ್ನ ಅಥವಾ ಮೇಲ್ವರ್ಗದವರನ್ನು ಹೊರಗಿಟ್ಟು ಮತ್ತೆ ಉಳಿದವರನ್ನೆಲ್ಲ ಸಂಘಟನೆ ಮಾಡಬೇಕು ಅಂತ ಅವ್ರ ಪ್ಲಾನ್, ಅವರ ಸ್ಟ್ರಾಟಜಿ ಅದನ್ನು ಮಾಡಿದ್ದಾರೆ. ಇವರಿಗೆ ಉಡಾಫೆ ಇದೆ. ಇನ್ನ ಸಿದ್ದರಾಮಯ್ಯಗೆ ದ್ವೇಷ ಇಲ್ಲ, ಉಡಾಫೆ ಇದೆ. ಒಂದು ಮೇಲ್ವರ್ಗ ಹಾಗೆ ಉಡಾಫೆ ಇದೆ. ಅನ್ಯಾಯ ಮಾಡೋದಿಲ್ಲ. ಅನ್ಯಾಯ ಮಾಡಿದ್ರೆ ನಮ್ಮ ವಿಶ್ವೇಶ್ವರ ಭಟ್ರ ಜೊತೆ ಫ್ರೆಂಡ್ಶಿಪ್ ಇರುವುದಿಲ್ಲ, ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಶಾಖೆಯನ್ನು ಇದು ಒಡೆಯುವಲ್ಲ, ಮತ್ತೆ ಅವ್ರ ಫ್ಯಾಕ್ಟರಿಯನ್ನು ಹಾಳು ಮಾಡಿದ್ರೆ ಲಾಭ ಬರುವುದು ಮುಂದಿನವರಿಗಲ್ಲ. ಸರಿ ಮೋಸ್ಟ್ಲಿ ಅವ್ರು ಬಿಡುವ ಅಂದಾಜಲ್ಲಿದ್ದಾರೆ. ಅವರೊಂದು ಸಂತೃಪ್ತ ಬದುಕಿನ ಒಂದು ಸಾರ್ಥಕ ಘಟ್ಟದಲ್ಲಿ ಇರುವುದರಿಂದ ಹಿಂದುತ್ವದ ಮೇಲೆ ಹಾನಿ ಮಾಡುವಂತ ಉದ್ದೇಶಗಳು ನಾನು ಇಷ್ಟವರೆಗೆ ನೋಡಿದಾಗ ಕಾಣ್ತಾ ಇಲ್ಲ. ಹಾಗಾಗಿ ಆ ಪ್ಲಾನು ಇಲ್ಲ, DK ಶಿವಕುಮಾರ್ ಇಲ್ಲ. ಇದು ಎಡಪಂಥೀಯರ ಕಾಂಗ್ರೆಸ್ನ ಬಾಯಲ್ಲಿ ಕುಳಿತು ಅವರ ಬಂದ ಸ್ವಾದಗಳನ್ನೆಲ್ಲ, ಅವರ ಬಂದ ಈ ಗಂಜಿ ಕೇಂದ್ರ ಅಂತ ಹೇಳ್ತಾರೆ, ಆ ಗಂಜಿ ಕೇಂದ್ರಗಳಲ್ಲಿ ಕೂತವ್ರು ನೋಡಿ ಸರ್, ಒಬ್ಬೊಬ್ರು ಪ್ರಾಧಿಕಾರ ಅದು ಇದು ಅಂತೇಳಿ ಎಡಪಂಥೀಯ ಎಕ್ಸ್ಟ್ರೀಮ್ಗಳು ಅವರೆಲ್ಲ ಅಲ್ಲಿದ್ದಾರೆ. ಅಲ್ಲಿ ಎಲ್ಲ ಹೋಗಿ ಕೂತ್ಕೊಂಡಾಗ ಇನ್ನು ಕಾಂಗ್ರೆಸ್ಸಿನ ಮೂಲ ಸೇವೆ ಮಾಡಿದಂತ
ಇವರು ನಾಮ ಹಾಕೊಂಡು ಕಾಂಗ್ರೆಸ್ನವ್ರಿಗೆ ಈಗ ಸ್ವಲ್ಪ ಟ್ರೆಂಡ್ ಇದೆ. ಈಗ ನಾಮ ಹಾಕೊಂಡು ಸ್ವಲ್ಪ ಹಿಂದುತ್ವ ಇದ್ದವರು ಪ್ಯಾನಲ್ ಅಲ್ಲಿ ಕೂತ್ಕೊಂಡು ಅವರು ಅಲ್ಲೇ ಅಷ್ಟಕ್ಕೆ ಸೀಮಿತ. ಇಲ್ಲಿ ತಿನ್ಲಿಕ್ಕೆ ಇದಕ್ಕೆಲ್ಲ ಎಡಬಂದಿಯರು ಕಮ್ಯುನಿಸಂ ಆತರ ಅದನ್ನೇ ಅಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಂತವರಿಗೆಲ್ಲ ಕೇಸ್ ಹಾಕ್ಸ್ಲಿಕ್ಕೆ ನೋಡ್ಲಿಕ್ಕೋ ಅಥವಾ ಇದು ಅವರನ್ನ ಚಡ್ಡಿ ಪೇಮೆಂಟ್ ಆಗಿದೆ ಅಂತ ಹೇಳಿ ಒಂದು ದೊಡ್ಡ ವ್ಯವಸ್ಥೆ. ಫಸ್ಟಿಗೆ ನನ್ನ ಕೆಲಸ ಗುರ್ತಿಸಿದ್ದು ಕೂಡ ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಕಮ್ಯುನಿಸ್ಟರು ನಿನಗೆ ಪೇಮೆಂಟ್ ಆಗಿದೆ ಅಂತ ತುಂಬಾ ಜನ ಹೇಳಿದ್ರು. ನಾನು ಹೇಳಿದ್ರೆ ಪೇಮೆಂಟ್ ಏನು, ಕಮ್ಯುನಿಸ್ಟರು ಒಂದು ಮಾಡಿದ ಪೇಮೆಂಟ್ ಇದೆ, ನಾನು ಅದನ್ನ ವಿಶ್ವೇಶ್ವರ ಮೆಚ್ತೇನೆ ಸರ್. ಏನ್ ಹೇಳಿದ್ರೆ ಫಸ್ಟ್ಗೆ ಇಲ್ಲೊಂದು MLA, ಕೇರಳದ MLA ಅವ್ರ ಮಗಳದ್ದು ಅಪಹರಣ ಆಗಿತ್ತು. ಬಜರಂಗ ದಳದವರು ಅಪಹರಣ ಮಾಡಿದ್ರು ಅಂತ ಗಲಾಟೆ ಮಾಡಿದ್ದೆಲ್ಲ ಗಲಾಟೆ. ಅವನು ಹುಡುಗಿ ಇದಕ್ಕೆ ಬಂದ MLA ಮಗಳದ್ದು ಉಪದ್ರ ಮಾಡಿದ್ದ. ಅದಕ್ಕೆ ಯಾರೋ ಇನ್ನೊಬ್ಬರನ್ನ ಅರೆಸ್ಟ್ ಮಾಡಿದ್ದ. ಅದು ಆರಂಭದ ಆವಾಗ ಅಪಹರಣ ಮಾಡಿದಂತ ಬಜರಂಗ ದಳ ಅಂತ ಇವರು ಎಲ್ಲ ಪ್ರತಿಭಟನೆ ಗಲಾಟೆ ಪ್ರಪಗಂಡ ಅಂತಲ್ಲ ಸ್ವಲ್ಪ ಇತ್ತು, ದೊಡ್ಡ ಗಲಾಟೆ ಎಲ್ಲ ಆಯ್ತು. ನನಗೆ ಮಾಹಿತಿ ಬಂತು, ಅವನು ಯಾರು ಇವನು ಮಗಳಿಗೆ ಏನು ಗಲಾಟೆ ಮಾಡಿದ MLA ಅದು, ಅವನ ಮನೆಯಲ್ಲಿ ಕಳೆದ ವರ್ಷ ಇಷ್ಟೊತ್ತಿಗೆ ಆ ಅಲ್ಲಿಯ ಶಾಸಕರೇ ಅವನ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸಿದ್ರು. ಇದಕ್ಕಿಂತ ಬಾಂಧವ್ಯ ಬೇಕಂತ ಆ ಆರೋಪಿ ಮತ್ತೆ ಏನು ಇವರೆಲ್ಲ ಬಜರಂಗ ದಳ ಸಂತ್ರಸ್ತೆ ಅವರ ತಂದೆ MLA ಎಲ್ಲ ಸೇರಿ ಭೋಜನ ಅವರ ಮನೆಯಲ್ಲೇ ಯಾರು ಇವನು ಆರೋಪಿ ಅಂತ ಹೇಳ್ತಾನೆ, ಅವರ ತಂದೆ ಅವರ ಮನೆಯಲ್ಲೇ ಹೋಗಿ ಇವರು ಆದಿತ್ಯವನ್ನು ಹೋದ್ರೆ ಅವನ ಕಾರ್ಯಕರ್ತ ಅಂತ ಇವರು ಬಜರಂಗ ದಳದಲ್ಲಿ ಹೋರಾಟ ಮಾಡೋದು. ಇವರು ಅವರದೇ ಪಕ್ಷದ ಕಾರ್ಯಕರ್ತ ನಮ್ಮ ಮಗ. ಅಂದ್ರೆ ನಾನು ಅದು ಕೊಡ್ತಿಲ್ಲ. ಆವತ್ತು ಫಸ್ಟ್ ಟೈಮ್ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರು ವಿಜಯ ಕರ್ನಾಟಕದಲ್ಲಿ ಹೊರದಾಗ. ಕಮ್ಯುನಿಸ್ಟ್ ಜಿತೇಂದ್ರ ಕುಂದೇಶ್ವರ ಮಹಾ ಸುಳ್ಳುಗಾರ, ಬಜರಂಗ ದಳ ವಕ್ತಾರ ಅಂತ. ಅವರು ಸುಳ್ಳು ಅಂತ ಹೇಳಿ ನಾನು ಸತ್ಯ ಹೇಳುವುದಕ್ಕೆ ಅರ್ಥ ಅಂತ ಅವತ್ತು ತಿಳ್ಕೊಂಡೆ. ಹಾಗೆ ಪೇಮೆಂಟ್ ಹೇಳಿದ್ರು ಫಸ್ಟ್. ಅದಾದ್ಮೇಲೆ ಪ್ರತಾಪ್ ವಿಶ್ವೇಶ್ವರ ಭಟ್ರಿಗೆಲ್ಲ ಗೊತ್ತಾಯ್ತು ಮಾಹಿತಿ. ಆವಾಗ ಹೇಳಿದ್ರು ನಿನ್ನ ವಿರುದ್ಧ ಪ್ರತಿಭಟನೆ ಮಾಡಿದಾರಾ ಹೇಳಿ. ಏಪ್ರಿಲ್ ಆಗೋಕೆ ನಾನು ಪ್ರಿನ್ಸಿಪಾಲ್ ಕರೆಸ್ಪಾಂಡೆಂಟ್ ಆಗಿ ಪ್ರಮೋಷನ್ ಮತ್ತೆ ನನಗೆ ಇನ್ಕ್ರಿಮೆಂಟ್ ಸಿಕ್ತು. ಕಮ್ಯುನಿಸಂ ಪೇಮೆಂಟ್ ಆಗಿದೆ ನನಗೆ. ಈಗ ಮೂಲ ಪ್ರಶ್ನೆ ಏನಪ್ಪಾ ಅಂದ್ರೆ ಸೌಜನ್ಯ ಹೋರಾಟಗಾರ ಇಷ್ಟು ವರ್ಷದಿಂದ ಇದ್ದಾರಲ್ಲ, ಅವರೇ ಹೊಡ್ಕೊಂಡಿದಾರ, ಬೇರೆದವ್ರು ಬಂದಿದಾರ? ಮತ್ತು ಬಂದಿದ್ರೆ ಅವರ ಸ್ಥಿತಿಗತಿಗಳು ಹೇಗಿದಾವೆ? ಸೌಜನ್ಯ ಕುಟುಂಬ ಹೇಗಿದೆ? ನೀವು ಇಲ್ಲಿಯವರಾಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತೇನೆ ನಾನು. ಈಗ ಸೌಜನ್ಯ ವಿಚಾರ ಬಂದಾಗ ಮತ್ತೆ ಬೇಸರ ಆಗ್ತದೆ ಸರ್. ಇರ್ಲಿ, ಮಾತಾಡ್ಲೇಬೇಕು, ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಬೇಕಾಗಿರೋದ್ರಿಂದ ತಾವು ಗ್ರೌಂಡ್ ಜೀರೋದಲ್ಲಿ ಕೆಲಸ ಮಾಡ್ತಾ ಇರೋದು. ಈಗ ನಾವು ಬೆಂಗಳೂರು ರಾಜಧಾನಿಯಿಂದ ಬಂದು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ, ಸಂದರ್ಶನ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ಸೌಜನ್ಯನ ತಾಯಿ ನೋಡಿರ್ತೀರಿ, ಸೌಜನ್ಯನ ಸೋದರ ಮಾವ ನೋಡಿರ್ತೀರಿ, ಸೌಜನ್ಯ ಕುಟುಂಬ ನೋಡಿರ್ತೀರಿ, ಅವ್ರ ಮನೆಯನ್ನು ನೋಡಿರ್ತೀರಿ, ಧರ್ಮಸ್ಥಳಕ್ಕೆ ಹೋಗಿದ್ದೀರಿ, ಆಮೇಲೆ ಮಹೇಶ್ ತಿಮ್ಮರೋಡಿ ನೋಡಿದಿರಿ, ಗಿರೀಶ್ ಮಟ್ಟಣ್ಣವ್ರು ನೋಡಿದಿರಿ. ಈ ಹೋರಾಟದಲ್ಲಿ ಯಾರಿದ್ದಾರೆ ಎಲ್ಲರೂ ನೋಡಿದಿರಿ. ಒಂದು 10 ಮಳೆಗಾಲಗಳು 12 ಮಳೆಗಾಲಗಳು ಬಂದು ಹೋಗಿದ್ದಾರೆ. ಆಗಿರುವ ಬದಲಾವಣೆಗಳೇ ನಿಮ್ಮ ಅಬ್ಸರ್ವೇಷನ್ ಅಲ್ಲಿ ಅಂತ ನಾನು ಅದೇ ಸೌಜನ್ಯ ಪ್ರಕರಣ ವಿಚಾರಣೆ ನಡೆದು ಈಗ 2023ಕ್ಕೆ ತೀರ್ಪು ಕೂಡ ಆಯ್ತು CBI ಕೋರ್ಟಲ್ಲಿ, ಹೈಕೋರ್ಟಲ್ಲಿ. ಏನಂತ ಹೇಳಿದ್ರೆ ಯಾವುದೇ 9 ಅದರಲ್ಲಿ 7 ಸಾಕ್ಷಿಗಳು ಉಲ್ಟಾ ಹೊಡೆದ್ರು. ಫಸ್ಟ್ ಇಂದ ಆರಂಭದ ಸೀರಿಯಲ್ ಅಲ್ಲಿ ಅಂದ್ರೆ ಸೌಜನ್ಯ ಪ್ರಕರಣ ನನಗೇನು ಗೊತ್ತಿಲ್ಲ ಅಂತ. ಸೌಜನ್ಯ ಪ್ರಕರಣದಲ್ಲಿ ಈಗ 12 ಮಳೆಗಾಲ ಆಯ್ತು. ಮಳೆಗಾಲ ಆದಾಗ ತುಂಬಾ ಜನ ಬದಲಾವಣೆಗಳಾಗಿದೆ. ಆ ಬದಲಾವಣೆ ಬಗ್ಗೆ ಹೇಳುವುದಾದ್ರೆ ಅವರೆಲ್ಲ ಹೋರಾಟ ಮಾಡಿ ಈಗೆಲ್ಲ ಒಳ್ಳೆ ಸ್ಥಿತಿವಂತರಾಗಿದ್ದಾರೆ. ಅಂದ್ರೆ ಹೋರಾಟದಿಂದ ಅಂತ ನನ್ಗೆ ಗೊತ್ತಿಲ್ಲ, ಬಟ್ ಮನೆಗಳ ಸ್ಥಿತಿವಂತಾಗಿದೆ. 3 ಮಾಡಿದ ಮನೆ ಕಟ್ಟಬೇಕು. ಯಾರು 3 ಮಾಡಿ ಸೌಜನ್ಯ ಮನೆಯವರು ಅಂತ ಹೇಳ್ತಾರೆ. ಅದು ನೋಡಿದ್ದೇನೆ ದೂರದಲ್ಲಿ. ಅವ್ರದೇ ಹೆಸರಿದೆ ಡಾಕ್ಯುಮೆಂಟ್. ನನ್ಗೆ ಅಗತ್ಯ ಇಲ್ಲ ಅದೆಲ್ಲ, ಅವ್ರು ಏನ್ ಮಾಡ್ತಾರೆ ಮಾಡಿ. ಆಮೇಲೆ ತಿಮ್ಮರೋಡಿಯವರು ದೊಡ್ಡ ಮನೆ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವ್ರದ್ದು ಮನೆ ಎಲ್ಲ ಅಲ್ಲಿ ದೇವಗಳೆಲ್ಲ ಇದೆ ಅಂತ ಹೇಳ್ತಾರೆ. ಸೊ ಅವ್ರದ್ದು ಅಂದ್ರೆ ನೀವು ಕೇಳಿದ ಕೇಳೋದು, ಇಲ್ಲಿದ್ರೆ ನಮ್ಗೆ ಹೇಳೋ ಅಗತ್ಯ ಇರುವುದಿಲ್ಲ. ಎಲ್ರು ಮಟ್ಟಣ್ಣನವರು ತುಂಬಾ ಇದು ಮಾಡ್ತಾ ಇದ್ರು, ಏನು ಹೋರಾಟ ಮಾಡಿದ್ರು, ಎಂತ ಕೆಲಸ ಮಾಡಿದ್ರು ಗೊತ್ತಿಲ್ಲ, ಬಿಸ್ನೆಸ್ ಇರ್ಬೋದು. ಅವರು ಸ್ಥಿತಿವಂತರು, ಏನ್ ಸಮಸ್ಯೆ ಇಲ್ಲ. ಮತ್ತೆ ಅವರು ಒಂದು ಕುಟುಂಬ ಕಾರ್ಯಾಚರಣೆಯಲ್ಲಿ ಏನು ಹೇಳಿದ್ರೆ ನಾವು ಅವರಿಗೆ 1 ಕೋಟಿಯವರೆಗೆ ಎಷ್ಟೋ ಲಕ್ಷ ಹಣ ಕೊಟ್ಟಿದ್ದೇವೆ, 5 ಲಕ್ಷ ಕೊಟ್ಟಿದ್ದೇವೆ, ಇದು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಅವರೇ ಹೇಳಿದ್ದು, ನಾನು ಅದನ್ನು ವಿಡಿಯೋದಲ್ಲಿ ನೋಡಿದ್ದು. ಸೊ ವಕೀಲರಿಗೆ ಇಷ್ಟು ಕೊಟ್ಟಿದ್ದೇನೆ ಅಂತೆಲ್ಲ ಅವರೆಲ್ಲ ಹೇಳಿದ್ರು. ಇಷ್ಟೆಲ್ಲ ಬದಲಾವಣೆಗಳು ಆಗಿದೆ. ಮತ್ತೆ ತುಂಬಾ ಜನ ಬರ್ತಾರೆ, ಯೂಟ್ಯೂಬರ್ಸ್ ಅವರು ಇವರು. ಮತ್ತೆ ಆಯ್ತು, ಇಷ್ಟು ಏನು 2012ರಿಂದ 2023ವರೆಗೆ ವಿಚಾರಣೆಗಳು ನಡೆಸುದು. ಈಗ ವಿಚಾರಣೆ ಮಾಡಿದ್ದು ಎಲ್ಲ ಹೈಕೋರ್ಟ್ ನಲ್ಲಿ ಮಾಡುದು. ಸಾಕ್ಷಿಗಳು ಯಾರು? ಇವರ ಸೌಜನ್ಯಕ್ಕೆ ಅತ್ಯಾಚಾರ ಆಗಿದೆ
ಎಂದು ಸೌಜನ್ಯ ಸಾಕ್ಷಿ ಹೇಳಬೇಕಿದ್ದವರೆಲ್ಲ ಸೌಜನ್ಯನಿಗೆ ಅತ್ಯಾಚಾರದ ವಿರುದ್ಧವಾಗಿ ಆರೋಪಿ ಅತ್ಯಾಚಾರಿ ಸಂತೋಷನ ಪರ ಸಾಕ್ಷಿಗಳನ್ನು ಹೇಳಿದರು.